ತಮಗೆಲ್ಲ ತಿಳಿದಿರುವಂತೆ AXIM-4 ಮಿಷನ್ನಲ್ಲಿ ಇಸ್ರೋ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಮತ್ತು IIT ಧಾರವಾಡದ ಸಹಯೋಗದೊಂದಿಗೆ ಗಗನಯಾತ್ರಿಕರ ಪೋಷಕಾಂಶತ್ವದ ಸಲುವಾಗಿ ಆಹಾರದಲ್ಲಿ ಅವರಿಗೆ ಪೋಷಕಾಂಶತ್ವ ಸಿಗುವ ಸಲುವಾಗಿ ಏನು ಪ್ರತಿನಿತ್ಯ ಅವರು ಉಪಯೋಗ ಮಾಡುವಂಥ ನಾವೇನು ಕೋಸಂಬರಿ ಅಥವಾ ಸಲಾಡ್ ಅಂತ ಹೇಳ್ತಾವಲ್ಲ, ಅದರಲ್ಲಿ ಮೊಳಕೆ ಒಡೆದ ಕಾಳುಗಳನ್ನು ಸೇರಿಸಲಿಕ್ಕೆ ಒಂದು ಅಧ್ಯಯನವನ್ನು ಕೈಗೊಳ್ಳಲಾಗಿದೆ. ಸೊ ಈ ಅಧ್ಯಯನದಲ್ಲಿ ಮುಖ್ಯವಾಗಿ 2 ನಾವು ಏನು ಪಲ್ಸ್ಗಳನ್ನು ಆಯ್ಕೆ ಮಾಡಿದ್ದು, ಒಂದು ಹೆಸರು, ಇನ್ನೊಂದು ಮೆಂತೆ. ಇವೆರಡೂ ಮನುಷ್ಯನ ಪೋಷಕಾಂಶಕ್ಕೆ ಮತ್ತು ಆರೋಗ್ಯಕ್ಕೆ ಭಾಳಷ್ಟು ಸಹಕಾರಿಯಾಗಿವೆ. ಸೊ ಇವುಗಳನ್ನು ಗಗನಯಾತ್ರೆಯಲ್ಲಿ ಮೊಳಕೆ ಒಡೆಸಿ ಅವುಗಳನ್ನು ಮೊಳಕೆ ಒಡೆದ ನಂತರ ಸುಮಾರು -40 ಡಿಗ್ರಿ ಸೆಂಟಿಗ್ರೇಡಲ್ಲಿ ಇಟ್ಟು ಆ ಗಗನಯಾತ್ರಿಕರು ಮರಳಿ 16 ದಿವಸದ ನಂತರ ಭೂಮಿಗೆ ಬಂದಾಗ ಅವುಗಳ ಪೋಷಕಾಂಶಗಳ ಗುಣಮಟ್ಟವನ್ನು ಪರೀಕ್ಷೆ ಮಾಡ್ತಾರೆ ಇಲ್ಲಿ ವಿವಿಧ ಪ್ರಯೋಗಾಲಯಗಳಲ್ಲಿ. ಅದರ ಜೊತೆಗೆ ಗಗನಯಾತ್ರೆಯಲ್ಲಿ ಏನಾದರೂ ಸೂಕ್ಷ್ಮಾಣುಜೀವಿಗಳು ಅದರ ಇಲ್ಲಿ ಪರಿಣಾಮ ಬೀರಿವೆಯೋ ಹೇಗೆ, ಯಾಕಂದರೆ ಮನುಷ್ಯನಿಗೆ ಈ ಕೊಲಾಯಿ ಮುಖ್ಯ ಸೂಕ್ಷ್ಮಾಣುಜೀವಿ ಅವನ ಆರೋಗ್ಯಕ್ಕೆ. ಸೊ ಅದಕ್ಕೆ ಏನಾದರೂ ಕಾಂಟ್ಯಾಮಿನೇಷನ್ ಆಗುತ್ತಾ ಹೆಂಗೋ ಅನ್ನೋದನ್ನು ಕೂಡ ಪರೀಕ್ಷೆ ಮಾಡಿ ಗಗನಯಾತ್ರಿಗಳ ಆರೋಗ್ಯಕ್ಕೆ ಏನು ಗಗನಯಾತ್ರೆಯಲ್ಲಿ ಮೊಳಕೆ ಒಡೆದ ಕಾಳುಗಳನ್ನು ಉಪಯೋಗ ಮಾಡಲಿಕ್ಕೆ ಸಾಧ್ಯತೆ ಐತೋ ಹೆಂಗೆ ಅನ್ನೋದನ್ನು ಸಿದ್ಧಪಡಿಸಿ ನಾವು ಅವುಗಳನ್ನು ಶಿಫಾರಸು ಮಾಡುವಂಥ ಈ ಒಂದು ಸಣ್ಣ ಪ್ರಯೋಗ ನಮ್ಮ ವಿಜ್ಞಾನಿಗಳು ಕೈಗೊಂಡಿದ್ದಾರೆ. ಮೆಂತೆ ಕಾಳಿನಲ್ಲಿ ಔಷಧಿ ಗುಣಮಟ್ಟ ಭಾಳಷ್ಟಿದೆ ರೀ. ಈಗ ಭಾಳಷ್ಟು ಜನ ಏನು ಸಕ್ಕರೆ ಕಾಯಿಲೆ ಇದ್ದವರು, ಆಮೇಲೆ ಮೂತ್ರಪಿಂಡದಲ್ಲಿ ಕಲ್ಲಾಗುವಂಥದ್ದು, ಮೆಂತೆ ಕಾಳನ್ನು ನೆನೆಸಿ ಅದರ ನೀರನ್ನು ಕುಡಿತಾರೆ. ಕಾಳನ್ನು ಕೂಡ ಸಕ್ಕರೆ ಅಂಶ ರಕ್ತದಲ್ಲಿ ಕಡಿಮೆ ಆಗೋದ್ರ ಸಲುವಾಗಿ ಮೆಂತೆ ಕಾಳುಗಳನ್ನು ಉಪಯೋಗ ಮಾಡ್ತಾರೆ. ಈ ರೀತಿ ಔಷಧಿ ಗುಣಗಳು ಬಹಳಷ್ಟು ಇದಾವೆ ರೀ. ಅದರಲ್ಲಿ ಹೆಸರು ಕಾಳಿನಲ್ಲೂ ಕೂಡ ಪೌಷ್ಟಿಕವಾದಂಥ ಅದು ಕಾಳು ಎಲ್ಲರಿಗೂ ಸಿಗುವಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಇವು 2 ಕಾಳುಗಳನ್ನು ಸಾಮಾನ್ಯವಾಗಿ ಎಲ್ಲರೂ ಉಪಯೋಗ ಮಾಡುವಂಥದ್ದೇ. ಸೊ ಅದಕ್ಕೆ ಕಡಲೆಕಾಳು ಸ್ವಲ್ಪ ಪ್ರೋಟೀನ್ ಅಂಶ ಜಾಸ್ತಿಯಾಗಿ ಹೆವಿ ಆಗೋ ಸಾಧ್ಯತೆ ಇರ್ತದೆ. ಸೊ ಅದಕ್ಕೆ ಪ್ರೋಟೀನ್ ಅಂಶ ನಾರ್ಮಲ್ ಆಗಿ ಹೆಸರು ಕಾಳಿನಲ್ಲಿ ಇರ್ತದೆ. ಮನುಷ್ಯನಿಗೆ ಹೆವಿನೂ ಆಗೋದಿಲ್ಲ. ಸಲಾಡಲ್ಲಿ ಮಿಕ್ಸ್ ಮಾಡಲಿಕ್ಕೆ ಸ್ಪ್ರೌಟ್ ಆದಮೇಲೆ ಭಾಳಷ್ಟು ಅದು ಪೆಲೆಟೇಬಲ್ ಇರ್ತದೆ.